ನೋಡೋಣ ಈ 64 ವಿದ್ಯೆಗಳಲ್ಲಿ ನಾನು ಯಾವ್ದಾವ್ದನ್ನ ಕಲ್ತಿದ್ದೀನಿ, ಯಾವ್ದಾವ್ದನ್ನ ಮಾಡ್ತಾ ಇದ್ದೀನಿ ಅನ್ಕೊಂಡ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು ನೀವು ಎಷ್ಟು ವಿದ್ಯೆಗಳನ್ನ ಕಲ್ತಿದ್ದೀರಾ ಅಂತ. ನಾವು ಏನೇನು ಕೆಲಸ ಮಾಡ್ಕೋಬಹುದು, ಎಕ್ಸಾಂಪಲ್ ನಾನು ಮರಗೆಲ್ಸನೂ ಮಾಡ್ಕೋಬಹುದು ನಾವು ಅಂತ ಹೇಳಿದೆ. ಅದಕ್ಕೊಂದು ಎಕ್ಸಾಂಪಲ್ ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಟಿವಿ ಯೂನಿಟ್ ಆಗಿರ್ಬೋದು. ಈ ವುಡ್ ವರ್ಕ್ ಏನಿದೆ ಇದು ಸ್ವಂತ, ಅಂದ್ರೆ ನಾವು ನೋಡೋದ್ರಿಂದ ಕೆಲವೊಂದನ್ನು ಕಲಿಬಹುದು. ಅಂಥದ್ದನ್ನ ನೋಡಿ ಕಲ್ತಿ ಮಾಡ್ಕೊಂಡಿರುವಂಥದ್ದೇ ಈ ವುಡ್ ವರ್ಕ್. ಕಾಣಿಸ್ತಾ ಇದೆಯಲ್ಲ ಈ ವುಡ್ ವರ್ಕ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಗಾಡಿ, ಇದು ನಾನೇ ಪ್ರಿಪೇರ್ ಮಾಡಿರುವಂಥದ್ದು. ಬೇಸಿಕಲಿ ಕಾಲೇಜ್ ಹುಡುಗರಿಗಿಂತ ಕೆಳಗಡೆ ಇರೋ ಮಕ್ಕಳು ಓಡಾಡೋದಕ್ಕೆ ಸುಮಾರು 35 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಅಷ್ಟೇ ಗಾಡಿ. ಇದನ್ನ ನಾನೇ ಅಂದರೆ ವೆಲ್ಡಿಂಗ್ ಕೆಲಸ ಮಾಡ್ಕೋಬಹುದು, ಬಾಡಿ ನಾವೇ ರೆಡಿ ಮಾಡ್ಬೋದು ಅನ್ನೋದಕ್ಕೆ ನಾನೇ ಪ್ರಿಪೇರ್ ಮಾಡಿರುವಂಥ ಒಂದು ಗಾಡಿ ಎಕ್ಸಾಂಪಲ್ ಅಷ್ಟೇ ಇದು. ಇನ್ನು ಅದ್ರ ಜೊತೆಗೆ ಪೇಂಟಿಂಗು ಮಾಡ್ತೀನಿ ಅಂತ ಹೇಳಿದೆ. ಎಕ್ಸಾಂಪಲ್ ತೋರಿಸ್ಲೇಬೇಕಲ್ಲ, ಹಿಂದೆ ಕಾಣಿಸ್ತಾ ಇರ್ಬೋದಲ್ಲ ಆರ್ಟ್, ಈ ಆರ್ಟ್ ವರ್ಕ್ ಏನಿದೆ ಪೇಂಟಿಂಗು, ಇದು ನಾನು ಮಾಡಿರುವಂಥ ಪೇಂಟಿಂಗು. ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಇಂಥ ಕೆಲಸಗಳನ್ನ ನಾವು ಕಲಿಬಹುದು, ಅವಕಾಶ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಅಷ್ಟೇ. ಈ ರೀತಿ ಪೇಂಟಿಂಗ್ಗಳನ್ನು ಕೂಡ ನಾನು ಕಲ್ತಿದ್ದೀನಿ, ಮಾಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ಓಪನಿಂಗಲ್ಲೇ ಕೆಲವೊಂದು ತೋರಿಸ್ದೆ. ಮರಗೆಲಸ, ವೆಲ್ಡಿಂಗು, ಯಂತ್ರಶಾಸ್ತ್ರ ಪ್ಲಸ್ ಪೇಂಟಿಂಗು, ಚಿತ್ರಕಲೆ, ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಕಲಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಇಂಥದ್ದನ್ನ ಮಾಡಬಹುದು. ತುಂಬಾ ಜನಕ್ಕೆ ಇದು ಸಾಧ್ಯ ಇರುತ್ತೆ. ಪ್ಲಸ್ ಎಷ್ಟೋ ಜನ ನಮಗೆ ಗೊತ್ತಿಲ್ಲದೆ ದಿನನಿತ್ಯದ ಲೈಫಲ್ಲಿ ಇಂಥ ಕಲೆಗಳನ್ನ ಮಾಡ್ತಾನೆ ಇರ್ತೀವಿ, ಬಳಸ್ತಾನೆ ಇರ್ತೀವಿ, ಆದರೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. 64 ವಿದ್ಯೆಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಯಾರೋ ಒಬ್ರು ನನ್ನ ಪ್ರಶ್ನೆ ಕೇಳಿದ್ರು, ಏನು ಸ್ವಾಮಿ ನೀವು ಹೇಳ್ತೀರಾ ಇದನ್ನ ಕಲೀರಿ, ಈಗ ಮಾಡಿ ಆಗ ಮಾಡಿ ಅಂತ, ನೀವೆಷ್ಟು ಕಲ್ತಿದ್ದೀರಾ, ನಿಮ್ಗೆ ಎಷ್ಟು ಗೊತ್ತು ಇದ್ರ ಬಗ್ಗೆ ಅಂತ, ಅದನ್ನ ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ 64 ವಿದ್ಯೆಗಳು ಯಾವ್ದಾವುದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ. ಅದರಲ್ಲಿ ನಾವು ಕಲ್ತಿರೋದು ಎಷ್ಟು, ದಿನನಿತ್ಯ ಬಳಸೋವಂಥದ್ದು ಎಷ್ಟು, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಬಳಸ್ತಾ ಇರ್ತೀವಿ. ಇದರಲ್ಲಿ ಕೆಲವೊಬ್ರು ಪಂಡಿತರಾಗಿರ್ತಾರೆ, ಪಂಡಿತರಾಗಿದ್ದವರು ಅದನ್ನ ಬೇರೆಯವರಿಗೆ ಟೀಚ್ ಮಾಡೋ ಕೆಲಸ ಮಾಡ್ತಾರೆ. ಕಲಿಯೋದು ಬೇರೆ, ಟೀಚ್ ಮಾಡೋ ಕೆಲಸ ಬೇರೆ. ಗುರುಗಳಾಗೋದು ಬೇರೆ, ಶಿಷ್ಯ ಆಗೋದು ಬೇರೆ. ನಾವು ಶಿಷ್ಯನ ಲೆವೆಲ್ ಇದ್ದೀವಿ ಅಷ್ಟೇ. ಕಲಿತವರೆಲ್ಲ ಗುರುಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಗುರುಗಳು ಯಾರು? 1, 2, 3 ಬೇಡ, ಒಂದು 10 ವಿದ್ಯೆನೇ ಗುರುಗಳು ಕಲಿಯೋದಕ್ಕೆ ಆಗೋದು. ಮ್ಯಾಕ್ಸಿಮಮ್ ಅಂದ್ರೆ 64 ವಿದ್ಯೆಗಳನ್ನು ಕಲಿಬೋದು. ಆದರೆ ಟೀಚ್ ಮಾಡಬೇಕು ಅಂದರೆ ಅತಿಯಾದ ಆಳವಾದ ಪಾಂಡಿತ್ಯ ಅನ್ನೋದು ಅದರಲ್ಲಿ ಬೇಕಾಗುತ್ತೆ. ಅಂಥ ಪಾಂಡಿತ್ಯ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕಲ್ತಿದ್ರು 64 ವಿದ್ಯೆಗಳನ್ನ ಅಂತ ಹೇಳ್ತಾರೆ, ಹೌದು. ಆದರೆ 64 ವಿದ್ಯೆಗಳನ್ನ ಟೀಚ್ ಮಾಡ್ತಿದ್ರು ಅಂತ ಯಾರು ಕೂಡ ಹೇಳೋದಿಲ್ಲ. ಏಕೆಂದರೆ ಅದನ್ನು ಟೀಚ್ ಮಾಡಬೇಕು ಅಂದರೆ ಅದರಲ್ಲಿ ಪೂರ್ತಿಯಾದ ಪಾಂಡಿತ್ಯ ಅನ್ನೋದು ಬೇಕಾಗುತ್ತೆ. ಅಂತ ಕಲಿಯೋ ಸ್ಟೇಜಲ್ಲಿ ನಾವು ಇರ್ತೀವಿ. ಕೆಲವೊಂದನ್ನು ಗೊತ್ತಿಲ್ಲದೆ ಕಲ್ತಿರ್ತೀವಿ, ನಮ್ಮ ಜೀವನದಲ್ಲಿ ಬಳಸ್ತಾ ಇರ್ತೀವಿ. ಇನ್ನು ನನ್ನ ಬಗ್ಗೆ ನಾನು ಮಾತಾಡೋದಾದ್ರೆ, ನಾವು ಕಲ್ತಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಕೆಲವೊಂದನ್ನ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಈ 64 ವಿದ್ಯೆಗಳಲ್ಲಿ ನಾನು ಯಾವ್ದಾವ್ದನ್ನ ಕಲ್ತಿದ್ದೀನಿ, ಯಾವ್ದಾವ್ದನ್ನ ಮಾಡ್ತಾ ಇದ್ದೀನಿ ಅನ್ಕೊಂಡ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೋಬಹುದು ನೀವು ಎಷ್ಟು ವಿದ್ಯೆಗಳನ್ನ ಕಲ್ತಿದ್ದೀರಾ ಅಂತ. ನಾನು ಈ 64 ವಿದ್ಯೆಗಳಲ್ಲಿ ಮೊದಲನೇದು ಹಾಡುಗಾರಿಕೆ ಅನ್ನೋದಿದೆ. ಹಾಡು ಹೇಳೋದು, ಇದು ಕ್ಯಾಶುವಲ್ ಆಗಿ ನಾವು ಮಾಡ್ತಾ ಇರ್ತೀವಿ ಬಿಡಿ, ಹಾಡು ಹೇಳ್ತಾ ಇರ್ತೀವಿ. ಫಿಲಮ್ಗಳ ಹಾಡಾಗ್ಬೋದು, ಇಲ್ಲ ದೇವ್ರದ ಭಕ್ತಿಗೀತೆ ಆಗ್ಬೋದು, ಯಾವ ಹಾಡು ಹೇಳಿದ್ರು ಹಾಡೇ ಅಲ್ವಾ. ಇನ್ನು ವಾದ್ಯ ನುಡಿಸೋದು, ಕೆಲವೊಂದು ವಾದ್ಯಗಳನ್ನ ನಾನು ಬಳಸಿದ್ದೀನಿ. ಫ್ಲೂಟ್ ಆಗ್ಬೋದು, ಇನ್ನ ಮೃದಂಗ ರೀತಿ ಒಂದು, ಪ್ಲಸ್ ಬೇರೆ ಬೇರೆ ತಮಟೆ, ಈ ಥರದನ್ನೆಲ್ಲ ಬಳಸಿದ್ದೀನಿ. ಯಾವುದೋ ಒಂದು ಸಂದರ್ಭದಲ್ಲಿ ಬಳಸಬೇಕಾದಂಥ ಸನ್ನಿವೇಶ ಬಂತು. ಏನಕ್ಕೆ ಅಂದರೆ ನನ್ನ ಹವ್ಯಾಸಗಳಲ್ಲಿ ಅವು ಕೂಡ ಒಂದಾಗಿತ್ತು. ಇನ್ನು ಡ್ಯಾನ್ಸಿಂಗ್, ಇದು ಬಂದು ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ಎಲ್ಲೋ ಅವಕಾಶಗಳು ಸಿಕ್ಕಿಲ್ಲ, ಮಾಡಿಲ್ಲ ಬಿಡಿ. ಇನ್ನು ನಾಟಕಗಳು, ನಾಟಕ ವಿದ್ಯೆ, ಇದು ಬಂದು ನಾನು ಕೆಲವೊಂದು ಶಾರ್ಟ್ ಸ್ಟೋರಿಗಳನ್ನ ಬರೆದಿದ್ದೀನಿ. ಪ್ಲಸ್ ನನ್ನ ಹವ್ಯಾಸ ಅದೇ ಆಗಿದ್ರಿಂದ ಕತೆಗಳನ್ನ ಬರೆಯೋದು, ನಾಟಕ ಮಾಡಿಸೋದು, ಡ್ರಾಮಾ ಮಾಡಿಸೋದು, ಇದು ಸ್ಕೂಲ್ ಲೆವೆಲಲ್ಲೂ ಮಾಡಿಸ್ತಾ ಇದ್ದೆ, ಕಾಲೇಜ್ ಲೆವೆಲಲ್ಲೂ ಮಾಡಿಸ್ತಾ ಇದ್ದೆ. ಈಗಲೂ ಕೂಡ ಒಂದು 2 ಫಿಲಮ್ ನಿಮಗೂ ಗೊತ್ತಿರಬೇಕು. ಪುನರಪಿ ಅನ್ನೋ ಒಂದು ಮೂವಿ ಬಂತು, ಅದಕ್ಕೆ ಕತೆ ನಾನೇ ಬರೆದಿದ್ದೆ. ಪ್ಲಸ್ ಇನ್ನೂ ಒಂದು ಬಾಸುಂಬಿ ಅಂತ ಒಂದು ಮೂವಿ ಬಂತು, ಅದು ಕತೆ ಬರೆದು ಕೆಲವೊಂದನ್ನ ನಾನೇ ಮಾಡಿಸಿದ್ದೆ. ಅದರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರಿಂದ ಈ ನಾಟಕಗಳು ಅನ್ನೋದು ನಮಗೆ ನಾರ್ಮಲ್ ಅನಿಸ್ಬಿಟ್ಟಿದೆ. ಇನ್ನು ಚಿತ್ರಕಲೆ, ನಿಮಗೆ ಸ್ಟಾರ್ಟಿಂಗಲ್ಲೇ ಒಂದು ತೋರಿಸಿದೆ, ಪೇಂಟಿಂಗ್ ನಾನು ಕೂಡ ಮಾಡ್ತಿದ್ದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಈಗಲೂ ಮಾಡ್ತಾ ಇದ್ದೀನಿ ಅನ್ನೋದಕ್ಕೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಇನ್ನು ವಿಶೇಷ ಕಚೇರಿಯ ವಿದ್ಯಾ, ಮುಖ ಮತ್ತು ದೇಹನ ಬಣ್ಣದಿಂದ ಚಿತ್ರಿಸೋದು, ಇದು ಮೇಕಪ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಬೋದು. ಹುಲಿ ವೇಷ ಹಾಕೋದಾಗ್ಲಿ, ಇಲ್ಲ ಬೇರೆ ಬೇರೆ ವೇಷಗಳು ಹಾಕಬೇಕು ಅಂದರೆ ಮುಖನ ಬಣ್ಣಗಳಿಂದ ಅಲಂಕಾರ ಮಾಡಬೇಕಾಗತ್ತೆ. ನಾನು ಫಿಲಮಲ್ಲಿ ಸ್ವಲ್ಪ ದಿನ ನನ್ನ ಹವ್ಯಾಸಕ್ಕೋಸ್ಕರ ಕೆಲಸ ಮಾಡುವಾಗ ಇದು ಕೂಡ ಮಾಡಿದ್ದೀನಿ ಅದರಲ್ಲಿ. ಇನ್ನು ತಂಡೂಲ ಕುಸುಮ ಬಲಿ ವಿಕಾರ, ಅಕ್ಕಿ ಮತ್ತೆ ಹೂಗಳಿಂದ ನೈವೇದ್ಯನ ಸಿದ್ಧ ಮಾಡೋದು. ನೈವೇದ್ಯ ಅಂದ್ರೆ ದೇವ್ರಿಗೆ ಬೇಕಾದಂತ
ಪೊಂಗಲ್ ಆಗ್ಬೋದು, ಇನ್ನು ಅಕ್ಕಿಯಿಂದ ಮಾಡೋದು ಅಂತಾನೆ ಹೇಳಿದೆ, ಇಲ್ಲ ಬೇರೆ ಏನಾದರೂ ಇರ್ಬೋದು, ಏನೋ ಇದು ರೈಸ್ ಅಂತ ಅವ್ರು ಹೇಳಿರೋದ್ರಿಂದ ನಾವು ರೈಸ್ ಅನ್ಕೋಬೇಕಾಗತ್ತಷ್ಟೇ. ಅದನ್ನ ಬಿಟ್ಟು ಬೇರೆ ಯಂತ್ರದಿಂದನಾದರೂ ಪ್ರಿಪೇರ್ ಮಾಡ್ಬೋದಾ, ಮಾಡಿದ್ದಾರೆ. ನಾನು ಕೂಡ ರೈಸ್ ಜೊತೆಗೆ ದೇವ್ರಿಗೆ ನೈವೇದ್ಯ ಮಾಡ್ತೀವಲ್ವ ಹಬ್ಬಗಳಲ್ಲಿ ಹುಣ್ಮೆಗಳಲ್ಲಿ, ಅಂಥದ್ದನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಪುಷ್ಪಸ್ತರಣ, ಹಾಸಿಗೆಗಳನ್ನು ಹೂಗಳ ಹೊದಿಕೆಯಲ್ಲಿ ತಯಾರಿಸೋದು. ನಾನು ಹೇಳಿದ್ನಲ್ಲ ಒಂದು ಫಿಲಮ್ ಮಾಡಿದ್ದೆ ಅಂತ, ಅದರಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನ್ಗೋಸ್ಕರ ಹಾಸಿಗೆ ಮೇಲೆ ಹೂವಿನ ಅಲಂಕಾರ ಮಾಡಬೇಕಾಗತ್ತೆ. ಅಂದರೆ ಫಸ್ಟ್ ನೈಟ್ ಸೀನ್ ಬರುತ್ತೆ. ಆ ಕೆಲಸ ನಾನು ಕೂಡ ಮಾಡಿದ್ರಿಂದ ಗೊತ್ತಿದೆ ಅಂತ ಹೇಳ್ಬೋದು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತಲೇ ಹೇಳ್ಬೇಕಾಗತ್ತೆ. ಇನ್ನು ದಾಸನ, ವಾಸನಾಂಗ, ರಾಗ, ಹಲ್ಲುಗಳು, ಬಟ್ಟೆಗಳನ್ನು ಸ್ವಚ್ಛಗೊಳಿಸಿ ದೇಹದ ಬಣ್ಣ ಹಚ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡೋದು. ಕೆಲವೊಂದು ಸಲ ಮೇಕಪ್ ಅಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಇನ್ನು ಮಣಿಭೂಮಿಕಾ ಕರ್ಮ, ಆಭರಣಗಳ ಅಡಿಪಾಯ ಅಂದರೆ ಗ್ರೌಂಡ್ ವರ್ಕ್ ಮಾಡೋದು. ಇದು ಅಷ್ಟೊಂದು ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟದಾಗಂತೂ ಗೊತ್ತು. ಏಕೆ ಅಂದರೆ ನಾವು ಚಿಕ್ಕವರಿದ್ದಾಗ ಮಣಿಗಳನ್ನ ಪೋಣಿಸ್ತಾ ಇದ್ವಿ, ಆಭರಣಗಳ ರೆಡಿ ಮಾಡ್ತಾ ಇದ್ವಿ. ಯಾವಾಗ ಅಂದರೆ ಚಿಕ್ಕ ಚಿಕ್ಕ ಗಣೇಶಗಳನ್ನ ಮಾಡ್ತಾ ಇದ್ವಿ ಮನೆಗಳಲ್ಲಿ. ದೇವರುಗಳನ್ನ ತಗೊಬಂದು ಸೆಲೆಬ್ರೇಟ್ ಮಾಡೋ ಅಷ್ಟು ಕೆಪಾಸಿಟಿ ನಮ್ಗೆ ಇರ್ಲಿಲ್ಲ ಆಗ ಓದೋ ಟೈಮ್ನಲ್ಲೆಲ್ಲ. ಅವಾಗ ಏನ್ ಮಾಡ್ತಾ ಇದ್ವಿ, ಚಿಕ್ಕ ಚಿಕ್ಕ ಗಣೇಶ ಮಣ್ಣಿನಿಂದ ನಾವೇ ಮಾಡ್ತಾ ಇದ್ವಿ. ಅದಕ್ಕೆ ಆರ್ನಮೆಂಟ್ಸ್ ಅಂದ್ರೆ ಈ ಒಡವೆಗಳನ್ನ ರೀತಿ ನಾವೇ ರೆಡಿ ಮಾಡ್ತಾ ಇದ್ವಿ. ಮಣಿಗಳನ್ನ ಪೋಣಿಸೋದಾಗ್ಬೋದು, ಇನ್ನು ಎಲೆಗಳಿಂದ ಬೇರೆ ಬೇರೆ ವಸ್ತುಗಳಿಂದ ಆ ಗಣೇಶನ್ಗೆ ಅಲಂಕಾರ ಮಾಡ್ತಾ ಇದ್ವಿ. ಆ ರೀತಿ ಗ್ರೌಂಡ್ ವರ್ಕ್ ಮಾಡ್ಬೇಕಾಗುತ್ತೆ. ಈಗ ಬಳಸುವಂತ ಆಭರಣಗಳಿಗೆ ಗ್ರೌಂಡ್ ವರ್ಕು ಅಂತಾನೂ ಹೇಳ್ಬೋದು. ಬಟ್ ಈಗ ಬಳಸ್ತಾರೆ ಸ್ವಲ್ಪ ಐಫೈ ಆಗಿದೆ, ಹೈಯೆಸ್ಟ್ ಟೆಕ್ನಾಲಜಿಗಳನ್ನ ಬಳಸಿ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಲೋಯೆಸ್ಟ್ ಅಲ್ಲಿ ಅದನ್ನ ಕೂಡ ಮಾಡ್ತಾ ಇದ್ವಿ ಅನ್ನೋದಕ್ಕೆ ನಮ್ಮ ಎಕ್ಸ್ಪೀರಿಯನ್ಸ್ಗಳು, ಅನುಭವಗಳು ಇಲ್ಲಿ ಸಾಕ್ಷಿ ಆಗುತ್ತೆ. ಇನ್ನ ಸಹ್ಯ ರಚನಾ, ಹಾಸಿಗೆಯನ್ನ ಮುಚ್ಚೋದು, ಹೊದಿಕೆಗಳನ್ನ ಹಾಕೋದು. ಹೌದು, ಅದನ್ನ ರೆಗ್ಯುಲರ್ ಆಗಿ ಮಾಡ್ತೀವಿ ಬಿಡಿ. ಅದರಲ್ಲಿ ಸ್ಪೆಷಾಲಿಟಿ ಅನ್ನೋದಾದ್ರೆ ಮೃದುವಾದ ಹೊದಿಕೆ ಹಾಕಿ ಒತ್ತದೇ ಇರೋ ರೀತಿ, ನಿದ್ದೆ ಆರಾಮಾಗಿ ಬರೋ ರೀತಿ ಯಾವ ರೀತಿ ಹಾಸಿಗೆಯನ್ನ ಮುಚ್ಚಿ ರೆಡಿ ಮಾಡ್ತಾರೆ ಅದನ್ನ ಇಲ್ಲಿ ಹೇಳಿದ್ದಾರೆ. ಉದಕವಾದ್ಯ, ನೀರಿನಲ್ಲಿ ಸಂಗೀತವನ್ನು ನುಡಿಸುವುದು, ಮ್ಯೂಸಿಕ್ ನ ಬಾರಿಸುವಂಥದ್ದು ನೀರಿನಲ್ಲಿ. ಇದು ಗೊತ್ತಿಲ್ಲ ಬಿಡಿ, ಇದು ಸ್ವಲ್ಪ ಕಷ್ಟಕರವಾದ ಕೆಲಸ ಆಗಿರೋದ್ರಿಂದ. ನೀರಿನಿಂದ ಉದಕಘಟ ಅಂದ್ರೆ ಸ್ಪ್ಲಿಟ್ ಮಾಡೋದು, ಸ್ಪ್ಲಾಶಿಂಗ್, ನೀರನ್ನ ಎರಚೋದು. ಅದೇ ಹೇಳಿದ್ನಲ್ಲ, ಇದರಲ್ಲಿ ವೆರೈಟೀಸ್ ಆಫ್ ಎರಚೋ ಟೆಕ್ನಾಲಜಿ ಇರುತ್ತೆ. ಬಟ್ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಇದರಲ್ಲಿ. ಕೆಲವಷ್ಟು ಮಾತ್ರ ಬೇಸಿಕ್ ಗೊತ್ತು, ತುಂಬಾ ದೊಡ್ಡ ಮಟ್ಟಕ್ಕೆ ಇದರಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇನ್ನು ಸಿಟ್ರ ಯೋಗ ಅಂದ್ರೆ ಪ್ರಾಯೋಗಿಕವಾಗಿ ಬಣ್ಣಗಳನ್ನ ಮಿಶ್ರಣಗಳ ಮಾಡಿ ಬೇರೆ ಬಣ್ಣಗಳನ್ನ ರೆಡಿ ಮಾಡೋದು. ಕಾಮನ್ ಬಿಲ್ಲಲ್ಲಿ ನಾವು 7 ಬಣ್ಣ ಮಾತ್ರ ನೋಡಿರ್ತೀವಿ. ಅದನ್ನ ಬಿಟ್ಟು ಎಷ್ಟೆಷ್ಟು ಬಣ್ಣಗಳು ಇದಾವೆ, ಅಂತ ಬಣ್ಣಗಳನ್ನ ರೆಡಿ ಮಾಡೋದು ಹೀಗೆ. ಈ 7 ಬಣ್ಣಗಳನ್ನ ಬಳಸ್ಕೊಂಡೆ ನಾನು ಪೇಂಟಿಂಗ್ ಮಾಡ್ತೀನಿ ಎಂದಿದ್ರಿಂದ ಅಂಥದ್ದನ್ನ ನಾವು ಕೂಡ ಮಾಡಿದೀವಿ. ಇನ್ನು ಮೌಲ್ಯಗ್ರಥನ ವಿಕಲ್ಪ, ಮಾಲೆಗಳನ್ನ ತಯಾರಿಕೆ ಮಾಡೋದು, ಹೂವು ಕಟ್ಟೋದು ಅಂತ ಹೇಳ್ತಾರೆ ಗೊತ್ತಾ. ನಾವು ಸ್ಕೂಲು ಕಾಲೇಜಲ್ಲಿ ಓದುವಾಗ ಸ್ವಲ್ಪ ಮಿಡಲ್ ಕ್ಲಾಸಲ್ಲೇ ಬೆಳೆದಿದ್ರಿಂದ ಅಮ್ಮ ಏನ್ ಮಾಡ್ತಾ ಇದ್ರು, ಹೂವು ಕಟ್ಟೋ ಕೆಲಸ ಮಾಡ್ತಾ ಇದ್ರು. ಇನ್ನು ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ರು. ಆ ಹೂವು ಕಟ್ಟೋದು ಏನ್ ಮಾಡೋದು, ಬೇರೆ ಯಾರು ಹೂವು ತಂದು ಕೊಡ್ತಾರೆ, ದೇವಸ್ಥಾನಗಳಿಗೆ ಹೋಗುತ್ತೆ, ಹೂವು ಕಟ್ಕೊಡೋದಕ್ಕೆ ಇಷ್ಟು ದುಡ್ಡು ಅಂತ ಕೊಡೋರು. ನಾವು ಕೂಡ ಅಂತ ಕೆಲಸ ಮಾಡ್ತಾ ಇದ್ವಿ. ಹಾರ ಪೋಣಿಸೋದಾಗ್ಬೋದು, ಹೂವು ಕಟ್ಟೋದಾಗ್ಬೋದು, ದೇವರುಗಳಿಗೆ ಕಳಿಸೋದಾಗ್ಬೋದು. ಏಕೆಂದ್ರೆ ಈ ಮಾಲೆಗಳ ಪ್ರಿಪರೇಷನ್ ಅನ್ನೋದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು ಅವಾಗ. ಒಂದು ಮೊಳ ಕಟ್ಟಿದ್ರೆ ಒಂದು 5 ಪೈಸಾನೋ ಏನೋ ಕೊಡ್ತಾ ಇದ್ರು ಆಗಿನ ಕಾಲಕ್ಕೆ. ಅಂದರೆ ಅರೌಂಡ್ 95-96 ಅಲ್ಲಿ 5 ಪೈಸಾ ಒಂದು ಮೊಳ ಕಟ್ಟಿದ್ರೆ, ದಿನಕ್ಕೆ 100 ಮೊಳ ಕಟ್ಟಿದ್ರೆ ಒಂದು 5 ರೂಪಾಯಿ ಸಿಗ್ತಾ ಇತ್ತು. ಈ ತರದ್ದೆಲ್ಲ ಬೆಳೆದಿರೋ ವಾತಾವರಣ ಆಗಿರೋದ್ರಿಂದ ನಮ್ಗೆ ಇವುಗಳ ಅಭ್ಯಾಸ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಈಗ 30 ವರ್ಷದ ಮುಂಚೆ ಹುಟ್ಟಿದವರು, 35 ವರ್ಷ ಮುಂಚೆ ಹುಟ್ಟಿದವರು, ಇವನ್ನೆಲ್ಲ ಜೀವನದಲ್ಲಿ ಅಧ್ಯಯನನೂ ಆಗಿರುತ್ತೆ, ಅಭ್ಯಾಸನೂ ಆಗಿರುತ್ತೆ. ಕಾರಣ ಲೈಫ್ ಅನ್ನೋದು ಪಾಠ ಕಲಿಸುತ್ತೆ ಅಂತಾರಲ್ಲ, ಆ ರೀತಿ ಪಾಠಗಳನ್ನ ನಾವು ಕೂಡ ಕಲ್ತಿರ್ತೀವಿ. ಅದಕ್ಕೆ ಈಗ ನಮಗೆ ಲೈಫ್ ಈಸಿ ಆಗಿದೆ. ಈಗಿರುವಂಥ ಮಕ್ಕಳು ಮೊಬೈಲೇ ಲೈಫ್ ಆಗೋಗಿದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ. ಅದರಿಂದ ಹೊರಗಡೆಗೆ ಬಂದು ಈ ವಿದ್ಯೆಗಳನ್ನ ಕಲಿಸೋದ್ರಿಂದ ಅವರ ಜೀವನ ಅವ್ರು ರೂಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಅಷ್ಟೇ. ಶೇಖರ ಪೀಡಾ ಯೋಜನಾ, ತಲೆಯ ಮೇಲೆ ಕಿರೀಟವನ್ನು ಹೊಂದಿಸುವುದು. ಅಂದ್ರೆ ಒಂದು ಕಿರೀಟ ಮಾಡೋದು ಒಂದು ಕಲೆ ಅಂತಾನೆ ಹೇಳ್ತಾರೆ. ನಾವು ಸ್ಕೂಲ್ಗಳಲ್ಲಿ ಓದುವಾಗ ಒಂದು ಬೆಲೂನ್ ಕೊಟ್ಬಿಟ್ಟು ಇದಕ್ಕೆ ಕಿರೀಟ ರೆಡಿ ಮಾಡಪ್ಪ ಅಂತ ಹೇಳೋರು. ನಾವೇನ್ ಮಾಡ್ತಾ ಇದ್ವಿ, ಮೈದಾ ಕಲಿಸ್ಬಿಟ್ಟು ಪೇಪರ್ಗಳನ್ನೆಲ್ಲ, ನ್ಯೂಸ್ ಪೇಪರ್ಗಳನ್ನ ಅದ್ರ ಮೇಲೆ ಅಂಟಿಸ್ತಾ ಒಂದು ಶೇಪ್ ಬರೋದು, ಅದಕ್ಕೆ ಕಿರೀಟದ ರೀತಿ ವ್ಯವಸ್ಥೆ ಮಾಡ್ತಾ ಇದ್ವಿ. ನಮ್ಮ ತಲೆಗೆ ನಾಟಕಗಳಿಗೆ ಕಿರೀಟ ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ವಿ, ಆ ತರದನ್ನೇ ಬಳಸ್ಕೊಂಡು ದಾರಗಳು ಹಾಕಿ ಕಟ್ಕೊಳ್ತಾ ಇದ್ವಿ. ಇದರಲ್ಲೂ ಆಗಿನ ಕಾಲದ ವಿದ್ಯೆಗಳಲ್ಲಿ ಒಂದು ಕೂಡ ಕಿರೀಟ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದ್ವಿ ಬಿಡಿ. ಆದ್ರೆ ಬೇಸಿಕ್ ಕಿರೀಟಗಳನ್ನ ನಾವು ಮಾಡ್ಕೊಳ್ತಾ ಇದ್ವಲ್ಲ ಈಗಿನ ಕಾಲಕ್ಕೆ ತಕ್ಕ ಹಾಗೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ನೇಪಥೀಯ ಯೋಗ, ರೂಮ್ ಅಲ್ಲಿ ರೆಡಿ ಆಗುವಂಥದ್ದು, ನಾವು ನಾಟಕಗಳನ್ನ ಆಡೋದಕ್ಕೆ, ಡ್ಯಾನ್ಸ್ಗಳಾಡೋದಕ್ಕೆ ರೆಡಿ ಆಗುವಂಥದ್ದು, ಬೇರೆಯವ್ರನ್ನ ರೆಡಿ ಮಾಡುವಂಥ ಕೆಲಸ ಫಿಲಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರಿಂದ ಅದು ಕೂಡ ಒಂದು ಪಾರ್ಟ್ ಆಗಿತ್ತು. ನಾನು ಈ ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ನನ್ನ ಹವ್ಯಾಸ, ಶನಿವಾರ ಭಾನುವಾರ ಇನ್ನೇನು ರಜಾ ಇರ್ತಾ ಇತ್ತು ಭಾನುವಾರಗಳು, ಆ ಟೈಮ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೆ, ಟೈಮ್ ಪಾಸ್ ಆಗ್ಬೇಕಲ್ಲ, ಆ ಟೈಮ್ನಲ್ಲಿ ಈ ಫಿಲಮ್ ವರ್ಕ್,
ನಾಟಕಗಳು ಮಾಡಿಸೋದು, ಶಾರ್ಟ್ ಮೂವಿಗಳು ಮಾಡೋದು, ಟ್ರೈನಿಂಗ್ಗಳಿಗೆ ಹೋಗೋದು, ಬೇರೆ ಬೇರೆಯವ್ರ ಜೊತೆ ವರ್ಕ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇದೆ. ಒಂದು ಅಭ್ಯಾಸ ಹೋಗ್ಬಿಟ್ಟಿತ್ತು. ಟೈಮ್ ಪಾಸ್ ಅನ್ನೋದು ಬೇಕಾದಾಗ ಇಂಥದನ್ನೆಲ್ಲ ಕಲಿತಾ ಹೋಗ್ತೀವಿ. ಅವಾಗ ಮೊಬೈಲ್ ಅಷ್ಟೊಂದು ಇರಲಿಲ್ಲ ಬಿಡಿ, ಮೊಬೈಲ್ ಇಲ್ಲದೆ ಇದ್ದಾಗ ಇಂಥದನ್ನ ಕಲಿತೀವಿ, ಮೊಬೈಲ್ ಇದ್ದಾಗ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ ಅಷ್ಟೇ. ಕರ್ಣಪಾತ್ರ ಭಂಗ, ಕಿವಿಯಗಳಿಗೆ ಅಲಂಕಾರ ಮಾಡುವಂಥದ್ದು, ಆ ವಾಲೆಗಳಾಗ್ಬೋದು, ಬೇರೆ ಬೇರೆದ್ರಿಂದ ಕಿವಿನ ಅಲಂಕಾರ ಮಾಡುವಂಥದ್ದು, ಇದನ್ನು ಕೂಡ ಮಾಡಿದೀವಿ. ಹೇಳಿದ್ನಲ್ಲ, ನಾಟಕಗಳಲ್ಲಿ ಇದೆಲ್ಲ ಕಾಮನ್ ಆಗಿರ್ತಾ ಇತ್ತು. ಸುಗಂಧ ಯುಕ್ತಿ, ಸುಗಂಧ ದ್ರವ್ಯಗಳನ್ನು ಅಪ್ಲಿಕೇಶನ್ ಮಾಡುವಂಥದ್ದು ಅಷ್ಟೊಂದು ಐಡಿಯಾ ಇಲ್ಲ ನಮಗೆ. ಬಟ್ ನಮಗೆ ಸ್ವಲ್ಪ ಸ್ಮೆಲ್ ಬೇಕು ಅಂದಾಗ ಏನು ಮಾಡ್ತಾ ಇದ್ವಿ ನಾವು, ಸಂಪಿಗೆ ಹೂವು ಆಗ್ಬೋದು, ಈ ಮಳ್ಳೆ ಹೂವು ಆಗ್ಬೋದು, ಇಲ್ಲ ಮಲ್ಲಿಗೆ ಹೂವು ಆಗ್ಬೋದು, ಅದನ್ನ ಏನು ಮಾಡ್ತಾ ಇದ್ವಿ, ಬ್ಯಾಗಲ್ಲೋ ಇಲ್ಲ ಎಲ್ಲೋ ಒಂದು ಕಡೆ ಇಟ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಬಾಡಿ ಪೂರ್ತಿ ಘಮ್ ಅನ್ನೋ ಸ್ಮೆಲ್ ಬರೋದು. ಶ್ರೀಗಂಧ ತೇಯ್ತಾ ಇದ್ರು ಮನೆಯಲ್ಲಿ ಆಗಿನ ಕಾಲದಲ್ಲಿ. ತೇಯ್ದು ಅದನ್ನ ಮೈಗೆ ಹಚ್ಕೊಳ್ಳೋದ್ರಿಂದ ಕೂಡ ದೇಹ ಘಮ್ ಅನ್ನೋದು, ಇದನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಹಿಂದಿನ ಕಾಲದಿಂದ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಭೂಷಣ ಯೋಜನಾ, ಆಭರಣಗಳನ್ನ ಹಾಕಿ ಅಲಂಕಾರ ಮಾಡುವಂಥದ್ದು, ಇದು ಕೂಡ ಫಿಲಂ ವರ್ಕ್ ನಾಟಕಗಳಲ್ಲಿ ಒಂದು ಕಾಮನ್. ಐಂದ್ರಜಾಲ, ಇದ್ರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ. ಕೈ ಚಳಕ ಅಂತಾನೂ ಕರೀತಾರೆ, ಒಂದು ರೀತಿ ಕಲೆ ಇದು. ಇಂದ್ರಜಾಲ ಅಂದ್ರೆ ಮ್ಯಾಜಿಕ್ ಎಲ್ಲ ಮಾಡ್ತಾರಲ್ಲ, ಆ ಇದ್ರಲ್ಲಿ ಬರುವಂಥದ್ದು. ಮುಂದೆ ಚಾನ್ಸ್ ಸಿಕ್ಕಿ ಕಲಿಯುವಂಥ ಸಂಭವ ಬಂದ್ರು ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಕಲ್ತಾಗ ಕಲ್ತಿದ್ದೀನಿ ಅಂತ ಹೇಳ್ಬೋದು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಎಲ್ಲಾ ವಿದ್ಯೆ ಕಲಿಯೋದು ತುಂಬಾ ಕಷ್ಟ. ಹೇಳದ್ನಲ್ಲ, ನಮಗ್ ಗೊತ್ತಿರೋ ಪುರಾಣಗಳು ಹೇಳೋ ಪ್ರಕಾರ ಎಲ್ಲಾ ವಿದ್ಯೆ ಕಲ್ತವ್ರು ಒಂದು 5 ರಿಂದ 6 ಜನ. ಕಲ್ತವ್ರು, ಟೀಚ್ ಮಾಡ್ತಾ ಇದ್ದವರೆಲ್ಲ ಕಲಿತವ್ರು. ಇಲ್ಲಿ ಎಲ್ಲಾ ವಿದ್ಯೆಗಳಲ್ಲಿ ನಾನು ಗೊತ್ತಿರೋ ಈ ವಿದ್ಯೆಗಳು ಓದ್ತಾ ಇದ್ದಾಗ ಒಂದು 60% ಜೀವನದಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಇನ್ನು ಉಳಿದಿದ್ದು ಕಲಿತಾ ಇರ್ತೀವಿ, ಕಲಿಸ್ತಾ ಇರ್ತಾರೆ ಕರೆಕ್ಟ್ ಆಗಿರೋ ಗುರು ಇದ್ದಾಗ. ಇನ್ನು ಕೌಕುಮಾರ, ಇದು ಒಂದು ರೀತಿ ಕಲೆ ಅಂತ ಹೇಳಿದ್ದಾರೆ. ಕೌಕುಮಾರ ಅಂದ್ರೆ ಒಂದು ರೀತಿ ಕಲೆ, ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಕೈ ಚಳಕದ ಬಗ್ಗೆ ಹೇಳಿದೆ. ಈ ಚಿತ್ರ ಸಕಪುಪ ಭಕ್ಷ್ಯ ವಿಕಾರ ಕ್ರಿಯಾ ಅಂದ್ರೆ ರುಚಿಕರವಾದ ಆಹಾರ ತಯಾರಿಸೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾನು ಮಾಡ್ತಾನೆ ಇರ್ತೀನಿ ರೆಗ್ಯುಲರ್ ಆಗಿ. ಕೆಲವೊಂದು ಸಲ ಅವಶ್ಯಕತೆಯಿಂದ ಈ ಕೆಲಸಗಳನ್ನ ಮಾಡ್ಬೇಕಾಗತ್ತೆ, ಬದುಕಬೇಕು ಅಂದ್ರೆ ಕೆಲವೊಂದು ಕೆಲಸ ಮಾಡ್ಬೇಕಾಗತ್ತಲ್ಲ, ಆ ದಾರಿನಲ್ಲಿದ್ದಾಗ ಈ ರುಚಿಕರವಾದ ಆಹಾರ ತಯಾರಿಸೋ ಕೆಲಸದಲ್ಲಿ ನಾನು ಕೂಡ ಇದ್ದೀನಿ. ಪಾನಕ ರಸ ರಾಗ ರಸವ ಯೋಜನಾ ಅಂದ್ರೆ ರುಚಿಕರವಾದ ಪಾನೀಯಗಳನ್ನ ಸಿದ್ಧತೆ ಮಾಡೋದು. ಎಸ್, ಇದು ಕೂಡ ಈಗ ಕಾಮನ್ ಆಗಿದೆ. ಮೊದಲು ಅಷ್ಟೊಂದು ಐಡಿಯಾ ಇರ್ತಾ ಇರಲಿಲ್ಲ. ಇವಾಗ ಮಿಕ್ಸರ್ ಗ್ರೈಂಡರ್ ಎಲ್ಲ ಇರೋದ್ರಿಂದ ಆರಾಮಾಗಿ ಜ್ಯೂಸ್ಗಳನ್ನ ಮಾಡಿ, ಪಾನೀಯಗಳನ್ನ ಮಾಡಿ ಜನಕ್ಕೆ ತಂಪು ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಸೂಸಿವಯ ಕರ್ಮ, ಸೂಜಿ ಕೆಲಸ, ಬಟ್ಟೆ ಹೊಲಿಯೋದು, ನೇಯ್ಗೆ. ನಮ್ಮ ಬಟ್ಟೆಗಳು ಹೊಲಿಯೋದನ್ನ ನಾನು ಒಂದು ಪೀರಿಯಡ್ ಅಲ್ಲಿ ಕಲ್ತಿದ್ದೆ. ಕಾಲೇಜಲ್ಲಿ ಓದುವಾಗ ನಮ್ಗೆ ಫ್ರೆಂಡ್ ಸರ್ಕಲ್ ಇರುತ್ತಲ್ಲ, ಅವ್ರದ್ದು ಒಂದು ಡಿಪಾರ್ಟ್ಮೆಂಟ್ ಇತ್ತು, ಫ್ಯಾಷನ್ ಡಿಸೈನಿಂಗ್. ಅವ್ರಿಗೆ ಕೆಲವೊಂದು ಡಿಸೈನ್ಗಳು ಬೇಕಾಗಿತ್ತು. ಅವಾಗ ಏನ್ ಮಾಡ್ತಾ ಇದ್ವಿ, ಅವ್ರ ಜೊತೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ನಮಗೂ ಏನೋ ಒಂದು ಕ್ರೇಜು, ಏನೋ ಹೊಸದಾಗಿ ಕಲಿತಾ ಇದೀವಿ ಅನ್ನೋದು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನೋದಿತ್ತು, ಬಟ್ಟೆ ಹೊಲಿಯೋದಕ್ಕೆ ಒಂದು ಕೋರ್ಸ್ ಅನ್ನೋದು ಅವಾಗಿನೂ ಬಂದಿತ್ತು. ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಓಕೆ, ಇದು ಕೋರ್ಸ್ ಇದೆಯಾ, ಏನಿದೆ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಲ್ಲ, ಅಂಥದ್ರಲ್ಲಿ ನಾವು ಕೂಡ ಕಲ್ತಿದೀವಿ. ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಸೂಜಿ ಕೆಲಸ, ನೇಯ್ಗೆ ಕೆಲಸ ಬೇಸಿಕ್ ಅಲ್ಲೆಲ್ಲ. ಇನ್ನ ಸೂತ್ರ ಕ್ರೀಡಾ, ದಾರದಿಂದ ಆಟ ಆಡೋದು, ಇದು ನಮ್ಮ ಕಾಲದಲ್ಲಿ ಇತ್ತು. ಸ್ಕಿಪ್ಪಿಂಗ್ ಅಲ್ಲಿ ಆಟ ಆಡೋದು. ಇನ್ನ ದಾರದಿಂದ ಬೇರೆ ಬೇರೆ ಗೇಮ್ಗಳನ್ನ ಅವಾಗ ಆಡ್ತಾ ಇದ್ವಿ. ಕೈಯಲ್ಲಿ ಆ ಥರ ದಾರ ಡಿಸೈನ್ ಎಲ್ಲ ಮಾಡೋದು, ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ವಿ. ಇವಾಗಿಲ್ಲ ಅಷ್ಟೇ. ಇವೆಲ್ಲ ಆಟಗಳು, ಇದನ್ನು ಕೂಡ ಕಲ್ತಿದ್ವಿ, ಮಾಡ್ತಾ ಇದ್ವಿ. ಇನ್ನ ವಿನಡಮರುಕ ವಾದ್ಯ, ಇಲ್ಲಿ ತಂತಿವಾದ್ಯ ಮತ್ತೆ ಸಣ್ಣ ತಲೆಯ ಡಮರುಗಗಳನ್ನ ಆಡಿಸೋದು, ನುಡಿಸೋದು ಅಂತ ಹೇಳ್ತಾರೆ. ಡಮರುಗ ನುಡಿಸೋದು ಅಂದ್ರೆ ನಮ್ಮ ಕಾಲದಲ್ಲಿ ಒಂದಿತ್ತು. ಈ ಜಾತ್ರೆಗಳೆಲ್ಲ ಮಾಡ್ಕೊಂಬರೋರು 2 ಕೈಯಲ್ಲಿ ಹೀಗೆ ಮಾಡ್ಕೊಂಡು ಆ ಡಮರುಗದ ಶಬ್ದ ಬರ್ತಾ ಇತ್ತು, ಅದಕ್ಕೆ ಕುಣಿಯೋರು ಮಕ್ಕಳು. ಅಂತದನ್ನ ಇವಾಗ ನೋಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಈಗ ಕೈಯಲ್ಲಿ ಹಿಡ್ಕೊಂಡು ಆಡಿಸೋ ಡಮರುಗಗಳು ಬರ್ತಾ ಇದ್ವಿ, ಬುಡುಬುಡಿಕೆಯವರು ಅಂತ ಕರೀತಾರೆ. ಆ ಬುಡುಬುಡಿಕೆಯವರು ಆಡಿಸ್ತಾ ಇದ್ದ ಡಮರುಗಗಳನ್ನ ನಾವು ನುಡಿಸ್ತಾ ಇದ್ವಿ ಒಂದು ಟೈಮ್ ನಲ್ಲಿ. ಎಲ್ಲರೂ ನೋಡಿರ್ತೀರ ಜಾತ್ರೆಗಳಲ್ಲಿ, ಹಿಂದಿನ ಕಾಲದಲ್ಲಿ ಇತ್ತು, ಈಗ ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅಂತದ್ದು ಮರುಕಳಿಸ್ಬೇಕು. ಆವಾಗ ಮಾತ್ರ ನಮ್ಗೆ ಇದ್ರ ಅರ್ಥ ಏನು, ಅದರಲ್ಲಿರುವಂತ ಶಕ್ತಿ ಏನು ಅನ್ನೋದು ಗೊತ್ತಾಗತ್ತಷ್ಟೇ. ಇನ್ನು ಪ್ರಹೇಳಿಕ, ಒಗಟುಗಳನ್ನ ತಯಾರಿಸೋದು, ಪರಿಹರಿಸೋದು. ನಾನು ಅದೇ ಹೇಳ್ತಾ ಬರ್ತಾ ಇದ್ದೀನಿ. ಮೊಬೈಲ್ಗಳು ಇಲ್ಲದೆ ಇದ್ದ ಕಂಡೀಷನ್ ಅಲ್ಲಿ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ವಿ. ಫ್ರೆಂಡ್ಸ್ಗಳು ಏನ್ ಮಾಡ್ತಾ ಇದ್ವಿ, ಕೂತ್ಕೊಂಡು ಒಗಟುಗಳನ್ನ, ಅಜ್ಜಿದಿರು ವಯಸ್ಸಾದವ್ರ ಹತ್ರ ಅವ್ರ ಒಗಟುಗಳನ್ನ ಹೇಳೋರು, ಅದಕ್ಕೆ ಉತ್ತರ ಕೊಡೋ ಕೆಲಸ ಮಾಡ್ತಾ ಇದ್ವಿ. ನಾವೇ ಒಗಟುಗಳನ್ನ ಕಂಡುಹಿಡಿತಾ ಇದ್ವಿ. ಒಂದೊಂದು ಎಷ್ಟೆಷ್ಟು ಈ ಥರದ್ದೆಲ್ಲ ಸ್ಕೂಲ್ ಟೈಮಲ್ಲಿ ನಡೆದೋಗಿದೆ. ಬಟ್ ಇವು ನಾವು ಮರ್ತು ಬಿಟ್ಟಿರ್ತೀವಿ. ಇದೆಲ್ಲ ಒಂದು ಕಲೆನಾ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಅಂಥದ್ದನ್ನ ನಾನು ಫಾಲೋ ಮಾಡ್ಬಿಟ್ಟಿದೀವಿ. ಎಷ್ಟೋ ಜನ ಮಾಡಿರ್ತೀರಾ, ಒಂದೊಂದ್ಸಲ ರೀಕಾಲ್ ಮಾಡಿ. ದುರ್ವಾಚಕ ಯೋಗ ಅಂದ್ರೆ ಬೇರೆಯವರಿಂದ ಮಾತಾಡೋದಕ್ಕಾಗದೇ ಇರೋ ಕಷ್ಟಕರವಾದ ಭಾಷೆನ ಅಭ್ಯಾಸ ಮಾಡೋದು. ನಾನು ಕಂಪ್ನಿನಲ್ಲಿ ಕೆಲಸ ಮಾಡಿದೆ ಒಂದು 16 ವರ್ಷ ಅಂತ ಹೇಳಿದ್ನಲ್ಲ, ಸಡನ್ ಆಗಿ ಏನೋ ಒಂದು ಕಾರಣಗಳಿಂದ ತೆಗೆದಾಕಿದ್ದಾರೆ ಬಿಡಿ, ಅದು ಬಿಡಿ. ಇನ್ನು ಆ ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ಜಪಾನೀಸ್ ಲ್ಯಾಂಗ್ವೇಜ್ ಅನ್ನೋದು ನಾವು ಒಂದು 2 years ಓದಬೇಕಾಗಿ ಬಂತು. ಅಲ್ಲಿದ್ದವ್ರು ಯಾರೋ ಒಬ್ರು ಜನರಲ್ ಮ್ಯಾನೇಜರು, ಈ ರೀತಿ ಒಂದು ಸಬ್ಜೆಕ್ಟ್ ಇದೆ, ಇದನ್ನ ಕಲ್ತ್ರೆ ಒಳ್ಳೇದು ನೋಡು ಅಂದ್ರು. ನಾನು ಅವ್ರ ಜೊತೆ ಮಾತಾಡೋದಕ್ಕೋಸ್ಕರ ನನಗೊಂದು ಅಭ್ಯಾಸ ಸಿಗ್ದಂಗಾಗುತ್ತೆ ಅಂತ ಒಂದು 2 years ಬೇಸಿಕ್ಕು ಕೂಡ ಜಪಾನೀಸ್ ಕಲ್ತಿದ್ದೆ. ಇವಾಗಲೂ ಬುಕ್ಸ್ಗಳು ಹಾಗೆ ಉಳ್ಕೊಂಡಿದ್ದಾವೆ ನನ್ನ ಹತ್ರ.
ಇನ್ನು ಪುಸ್ತಕ ವಚನ, ಪುಸ್ತಕಗಳನ್ನ ಪಡಿಸೋದು. ಈಗ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಲ್ಲ, ಡೈಲಿ ರೆಗ್ಯುಲರ್ ಕೆಲಸ ಆಗೋಗ್ಬಿಟ್ಟಿದೆ ಇದು. ಪುಸ್ತಕಗಳನ್ನ ನಿಮಗೆ ತಿಳಿಸ್ತಾ ನಾನು ತಿಳ್ಕೊಳ್ತಾ ಹೋಗ್ತಾ ಇದ್ದೀನಿ, ಅದು ಪುಸ್ತಕ ಪಡಿಸೋದು. ನಾಟಕೀಯ ದರ್ಶನ, ಕಿರುನಾಟಕಗಳ ಆಡಿಸೋದು, ಡೈರೆಕ್ಷನ್ ಮಾಡೋದು ಅಂತ ಹೇಳ್ತಾರೆ. ನಾನು ಹೇಳಿದೆ, 1-2-3 ಶಾರ್ಟ್ ಮೂವಿನೂ ಮಾಡಿದ್ದೆ, ಜೊತೆಗೆ ಒಂದು ಫಿಲಮನ್ನ ಡೈರೆಕ್ಷನ್ ಕೂಡ ಮಾಡಿದ್ದೆ. ನನ್ನ ಹವ್ಯಾಸಗಳಲ್ಲಿ ಇದು ಕೂಡ ಒಂದು ಆಗಿತ್ತು. ಅದಕ್ಕೋಸ್ಕರ ಇವಾಗಲೂ ಯೂಟ್ಯೂಬಲ್ಲಿ ಹೋಗಿ ನೀವು ಪುನರಪಿ ಅಂತ ಒಂದು ಫಿಲಮ್ ಹಾಕಿ, ಇಲ್ಲ ಬಾಸುಂಬಿ ಅಂತ ಒಂದು ಫಿಲಮ್ ಹಾಕಿ, ಲಿಂಕ್ ನಾನು ತೋರಿಸ್ತಾ ಇರ್ತೀನಿ. ಇದನ್ನೆಲ್ಲ ನಾನು ಕೂಡ ಅದರಲ್ಲಿ ವರ್ಕ್ ಮಾಡಿದ್ದೆ. ಕಿರುನಾಟಕ ಅಲ್ಲ, ದೊಡ್ಡ ದೊಡ್ಡ ನಾಟಕಗಳಲ್ಲೇ ಕೆಲಸ ಮಾಡಿದ್ದೀನಿ. ಇನ್ನ ಕಾವ್ಯ ಸಮಸ್ಯೆ ಪುರಾಣ, ನಿಗೂಢ ಪದ್ಯಗಳನ್ನ ಪರಿಹರಿಸುವುದು, ಇದಕ್ಕೀಗ ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲವೊಂದು ನಿಗೂಢ ನಿಘಂಟುಗಳು ಪ್ಲಸ್ ಗೂಢಾರ್ಥ ಇರುವಂತಹ ಪದ್ಯಗಳನ್ನ ಓದಿ ತಿಳ್ಕೊಂಡು ಅದರಲ್ಲಿರೋ ಅರ್ಥಗಳನ್ನ ನಿಮ್ಗೆ ತಿಳಿಸೋ ಪ್ರಯತ್ನ ಈಗ ಮಾಡ್ತಾ ಇದ್ದೀನಲ್ಲ. ಕೆಲವೊಂದನ್ನ ಬೇರೆ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಳ್ತಿದ್ದೀನಿ, ಕೆಲವೊಂದು ನನ್ನ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ಅರ್ಥ ಮಾಡ್ಕೊಂಡು ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಈ ಕಾವ್ಯ ಸಮಸ್ಯೆ ಪುರಾಣ. ಇನ್ನ ಪಟ್ಟಿಕಾ ವೇತ್ರ ಬಾಣ ವಿಕಲ್ಪ, ಅಂದ್ರೆ ಈ ಬಾಣಗಳನ್ನ, ಬೆತ್ತಗಳನ್ನ, ಗುರುಣಿಗಳು ಅಂದ್ರೆ ಯುದ್ಧಕ್ಕೆ ಬೇಕಾಗಿರುವಂಥದ್ದು ಆಯುಧಗಳನ್ನ ಪ್ರಿಪೇರ್ ಮಾಡುವಂಥದ್ದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇದನ್ನ ಬೇಸಿಕ್ ಅಂತ ಹೇಳ್ತಾರೆ. ಫೋರ್ಜಿಂಗ್ ಮತ್ತೆ ಫಿಟ್ಟಿಂಗ್ ಅಂತ ಹೇಳ್ತಾರೆ. ಆಯುಧಗಳಿಗೆ ನಾವು ಕುಲುಮೆ ಕೆಲಸ ಮಾಡಬೇಕಾಗತ್ತೆ, ಪ್ಲಸ್ ಉಜ್ಜಿ ಅದನ್ನ ಶಾರ್ಪ್ ಮಾಡೋದಾಗ್ಬೋದು. ಇದನ್ನೆಲ್ಲ ಬಂದು ಕುಲುಮೆ ಕೆಲಸದಲ್ಲಿ ಹೇಳ್ಕೊಡ್ತಾ ಬರ್ತಾರೆ. ಅಂತ ಕೆಲಸಗಳನ್ನ ನಾನು ಕೂಡ ಮಾಡಿರೋದ್ರಿಂದನೇ ಇವತ್ತು ಈ ಗಾಡಿಗಳನ್ನ ರೆಡಿ ಮಾಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ ಅಷ್ಟೇ. ಇನ್ನು ತರ್ಕು ಕರ್ಮ ಅಂತ ಕರೆದಿದೆ, ಸ್ಪಿಂಡಲ್ ಮೂಲಕ ತಿರುಗಿಸೋದು. ಇದೇನಂದ್ರೆ ಈ ರಾಟೆ ಕೆಲಸ, ರಾಗಿ ಬೀಸೋ ಕಲ್ಲಿನ ಬಗ್ಗೆ ಹೇಳಿದ್ನಲ್ಲ, ಆ ಥರದ್ದನ್ನ ಕಂಡುಹಿಡಿಯುವಂಥದ್ದು. ಅಂಥದ್ದನ್ನ ಈಗ ನಾವು ಮಾಡ್ತಾ ಇದ್ದೀವಿ ಅಟ್ ಪ್ರೆಸೆಂಟು. ತಕ್ಷಣ ಮರಗೆಲಸ, ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಒಂದು ತೋರಿಸಿದೆ. ವುಡ್ ವರ್ಕ್, ಅದನ್ನ ಬೇಸಿಕ್ ವುಡ್ ವರ್ಕ್ ಕೆಲವೊಂದನ್ನ ನೋಡ್ತಾ ಕಲಿಬೇಕಾಗುತ್ತೆ. ಎಲ್ಲಾನು ಮಾಡಿ ಕಲಿಬೇಕು ಅಂತ ಇಲ್ಲ, ನೋಡ್ತಾ ಬಂದ್ಬಿಡುತ್ತೆ. ಅದಾದ್ಮೇಲೆ ಮಾಡ್ತಾ ಅನುಭವಗಳಾಗುತ್ತೆ. ಅಂಥದ್ದನ್ನ ಮಾಡಿದ್ರಿಂದ ಇವತ್ತು ಈ ರೀತಿ ವುಡ್ ವರ್ಕ್ ನಾನು ತೋರಿಸಿದ್ನಲ್ಲ, ಈ ರೀತಿ ವುಡ್ ವರ್ಕ್ಗಳನ್ನ ನಾನೇ ಮಾಡ್ಕೊಳ್ಳೋದನ್ನ ಕಲ್ತಿದ್ದೀನಿ ಅಷ್ಟೇ. ಎಲ್ಲರಿಗೂ ಇದು ಸಾಧ್ಯ ಆಗುತ್ತೆ, ಪ್ರಯತ್ನ ಮಾಡ್ಬೇಕಷ್ಟೇ. ಇನ್ನ ವಾಸ್ತು ವಿದ್ಯಾ ಅಂದ್ರೆ ಇಲ್ಲಿ ಬಂದು ವಾಸ್ತುಶಿಲ್ಪ. ಮನೆ ಕಟ್ಟಬೇಕು ಅಂದ್ರೆ ಯಾವ ದಿಕ್ಕಲ್ಲಿ ಏನಿರಬೇಕು, ಹೇಗೆ ಕಟ್ಟಬೇಕು, ಎಷ್ಟು ಫೌಂಡೇಶನ್ ಹಾಕ್ಬೇಕು, ಎಷ್ಟು ಫ್ಲೋರ್ಗೆ ಎಷ್ಟು ಡೆಪ್ತ್ ಪಿಲ್ಲರ್ಗಳು ಹಾಕ್ಬೇಕು, ಇದನ್ನೆಲ್ಲ ತಿಳ್ಕೊಂಡಿರುವಂಥದ್ದು. ಇದು ನಮಗೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಒಂದು ಬೇಸಿಕ್ ಸಬ್ಜೆಕ್ಟ್ ಇತ್ತು ಕಾಲೇಜಲ್ಲಿ ಓದುವಾಗ, ಅದರಿಂದ ಸ್ವಲ್ಪ ತಿಳ್ಕೊಂಡಿದ್ದೆ. ಕೆಲವೊಬ್ಬರಿಗೆ ಈ ರೀತಿ ಡಿಸೈನ್ಗಳನ್ನ ಕೂಡ ಮಾಡಿ ಕೊಡ್ತಾ ಇದ್ದೀನಿ, ಯಾವ ಕಡೆ ಏನಿದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತ. ಪ್ಲಸ್ ಗುರುಜಿಗಳು ಅವರು ಇವ್ರನ್ನ ಮೀಟ್ ಮಾಡ್ತಾ ಇರ್ತೀನಿ, ಅವ್ರ ಜೊತೆ ಡಿಸ್ಕಸ್ ಮಾಡುವಾಗಲೂ ನನಗೆ ಇದ್ರ ಬಗ್ಗೆ ಎಷ್ಟೆಷ್ಟೋ ವಿಷಯ ನಾಲೆಡ್ಜ್ ಸಿಗ್ತಾ ಹೋಯ್ತು. ಅವುಗಳನ್ನೇ ನಿಮ್ಮ ಹತ್ರ ನಾನು ತಿಳಿಸೋ ಕೆಲಸ ಮಾಡ್ತಾ ಇರೋದು. ಇನ್ನು ರೌಪ್ಯ ರತ್ನ ಪರೀಕ್ಷಾ, ಬೆಳ್ಳಿ ಮತ್ತೆ ಚಿನ್ನದ ಆಭರಣಗಳನ್ನ ಪರೀಕ್ಷೆ ಮಾಡೋದು. ಇದು ಸ್ವಲ್ಪ ಕಷ್ಟ ಸಾಧ್ಯ ಕೆಲಸ, ಬಟ್ ಇವಾಗ ಈಸಿ. ಯೂರಿಕ್ ಆಸಿಡ್ ಪ್ಲಸ್ ಬೇರೆ 1-2-3 ಲಿಕ್ವಿಡ್ ಇಟ್ಕೊಂಡಿದ್ರೆ ಸಾಕು, ಯಾವುದು ಚಿನ್ನ ಪರ್ಸೆಂಟೇಜು ಇದೆಲ್ಲ ಕಂಡುಹಿಡಿಯೋ ಕೆಪಾಸಿಟಿ ಈಸಿ ಆಗೋಗಿದೆ. ಇದು ಈಸಿಯೆಸ್ಟ್ ವೇನಲ್ಲಿ ಈಗ ಕಂಡುಹಿಡಿತಾ ಇದ್ದಾರೆ, ಮೊದಲು ಕಷ್ಟ ಆಗ್ತಾ ಇತ್ತು. ಇದು ನನಗೆ ಗೊತ್ತಿಲ್ಲ ಬಿಡಿ. ಇನ್ನು ಧಾತುವೇದ, ಲೋಹಶಾಸ್ತ್ರ, ಯಾವ ಲೋಹನ ಯಾವ್ದಕ್ಕೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಈಗ ಬೆಳ್ಳಿನ ಯಾವ್ದಕ್ಕೆ ಬಳಸಬೇಕು, ಚಿನ್ನ, ತಾಮ್ರ, ಹಿತ್ತಾಳೆ, ಯಾವುದಕ್ಕೆ ಯಾವುದು ಒಳ್ಳೇದು ಅನ್ನೋದು ಗೊತ್ತಿರಬೇಕು. ಕಬ್ಬಣ ನಮಗೆ ಗೊತ್ತು, ಬೇಸಿಕ್ ಅದನ್ನ ಯಾವ್ದಕ್ಕೆ ಬಳಸಬೇಕು ಅಂತ ಬೇಸಿಕ್ ಸಣ್ಣ ಪುಟ್ಟದ್ದು ಗೊತ್ತು, ದೊಡ್ಡ ಮಟ್ಟಕ್ಕೆ ಆ ಮಟ್ಟಕ್ಕೆ ಅಷ್ಟೊಂದು ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ವೆಲ್ಡಿಂಗು, ಈ ಸಾಲ್ಡ್ರಿಂಗು ಇದೆಲ್ಲ ಗೊತ್ತಿರೋದ್ರಿಂದ ಕಂಪ್ನಿನಲ್ಲಿ ಅದು ಕೆಲಸ ಮಾಡ್ತಾ ಇದ್ದೆ, ವೆಲ್ಡಿಂಗ್ ಮಾಡ್ತಾ ಇದ್ದೆ ಪ್ಲಸ್ ಸಾಲ್ಡ್ರಿಂಗ್ ಮಾಡ್ತಾ ಇದ್ದೆ. ಇದೆಲ್ಲ ಗೊತ್ತಿರೋದ್ರಿಂದ ಯಾವ ಮೆಟಲ್ನ ಯಾವ್ದಕ್ಕೆ ಬಳಸಿದ್ರೆ ಅದು ಪ್ರಾಪರ್ಟೀಸ್ ಕರೆಕ್ಟ್ ಆಗಿರುತ್ತೆ ಅನ್ನೋದು ನಮ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಗೊತ್ತು. ಈಗ ಅಲ್ಯೂಮಿನಿಯಂ ಎ ಗ್ರೇಡು, ಬಿ ಗ್ರೇಡು, ಅದರಲ್ಲಿ 7-8 ಗ್ರೇಡ್ಗಳಿರುತ್ತೆ. ಹೈ ಕ್ವಾಲಿಟಿ ಗ್ರೇಡು ಫ್ಲೈಟ್ ಮಾಡೋದಕ್ಕೆ ಯೂಸ್ ಮಾಡೋದು, ಲೋ ಕ್ವಾಲಿಟಿ ಗ್ರೇಡು ನಾವು ಪಾತ್ರೆಗಳಲ್ಲಿ ಬಳಸ್ತೀವಿ. ಇಂಥದ್ದೆಲ್ಲ ಬೇಸಿಕ್. ಇಂಥ ಬೇಸಿಕ್ನ ನನ್ನ ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ಕಲ್ತಿದ್ದೀನಿ. ಇನ್ನು ಮಣಿರಾಗ ಜ್ಞಾನ, ಆಭರಣಗಳು, ಅಂದ್ರೆ ಕಣ್ಣಿಗೆ ರೋಮಾಂಚನ ಕೊಡುವಂಥ ಆಭರಣಗಳನ್ನ ರೆಡಿ ಮಾಡುವಂಥದ್ದು. ಬೇಸಿಕ್ ಆದ ಆಭರಣಗಳನ್ನ ರೆಡಿ ಮಾಡೋದನ್ನ ಕಲ್ತಿದ್ದೀವಿ. ಬಟ್ ಆದರೆ ಜುಮ್ ಎನ್ಸುವಂಥದ್ದು, ಅಂದರೆ ಅಚ್ಚರಿ ನೋಡಿದ ತಕ್ಷಣ ಇದು ಬೇಕು ಅನ್ನುವಂಥ ಆಭರಣಗಳನ್ನ ಇನ್ನು ರೆಡಿ ಮಾಡೋ ಲೆವೆಲ್ಗೆ ಹೋಗಿಲ್ಲ. ನೋಡೋಣ, ಅಷ್ಟೊಂದು ಅವಶ್ಯಕತೆ ಬಂದಿಲ್ಲ, ಅದಕ್ಕೋಸ್ಕರ ಕಲ್ತಿಲ್ಲ ಅನ್ಕೊಳ್ತೀನಿ. ಇನ್ನ ವೃಕ್ಷಾಯುರ ವೇದ ಯೋಗ ಅಂದ್ರೆ ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ರೆಡಿ ಮಾಡುವಂಥದ್ದು. ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ, ಬಟ್ ಕೆಲವೊಂದು ಓದ್ತಾ ತಿಳ್ಕೊಂಡಿದ್ದೆ. ಆದರೆ ಯೂಟ್ಯೂಬ್ ಚಾನಲ್ ಶುರು ಮಾಡಾದ್ಮೇಲೆ ಗರುಡಪ್ಪ ಅವ್ರ ಜೊತೆ ಕೂತ್ಕೊಂಡು ನಿಮ್ಗೆ ಎಷ್ಟೆಷ್ಟೋ ವಿಡಿಯೋಗಳನ್ನ ತಿಳಿಸಿದ್ದೀನಿ. ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಯಾವ ಥರ ತಗೊಳ್ಳೋದು ಗಿಡಮೂಲಿಕೆಗಳಿಂದ ಅಂತ. ಅದರಿಂದ ಎಷ್ಟೆಷ್ಟೋ ವಿಷಯ ನನಗೆ ಗೊತ್ತಾಗ್ತಾ ಹೋಯ್ತು. ಅವರು ವಿಡಿಯೋ ಬಿಟ್ಟು ಇನ್ನೂ ಎಷ್ಟೆಷ್ಟೋ ವಿಷಯಗಳನ್ನ ತಿಳಿಸ್ತಾ ಹೋದ್ರು. ಇದರಿಂದ ಸ್ವಲ್ಪ ನಾನು ಕಲಿತೆ ಅದರಿಂದ. ಇನ್ನ ಅಕಾರ ಜ್ಞಾನ, ಖನಿಜ ಶಾಸ್ತ್ರ, ಯಾವ ಖನಿಜ, ಯಾವ ಮಿನರಲ್ಸ್ ಯಾವುದಕ್ಕೆ ಯೂಸ್ ಆಗುತ್ತೆ, ಬಾಡಿಗೆ ಯಾವ್ದು ಬೇಕು, ಮನೆ ಕಟ್ಟೋದಕ್ಕೆ ಯಾವ್ದು ಬೇಕು, ಬದುಕೋದಕ್ಕೆ ಯಾವ್ದು ಬೇಕು, ಇಂಥದ್ದನ್ನೆಲ್ಲ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಸ್ವಲ್ಪ ಇನ್ನು ಡೀಪ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಕೆಲವಷ್ಟು ಬೇಸಿಕ್ ಕಲಿತಾ ಇದ್ದೀನಿ, ಇನ್ನು ಕಲಿಯೋ ಸ್ಟೇಜಲ್ಲಿ ಇದ್ದೀನಿ. ಇನ್ನು ವೃಕ್ಷಾಯುರ್ವೇದ ಇದು ಹೇಳಿದ್ದಾಯ್ತು ನಾನು.
ಮೇಷ ಕುಕ್ಕಟ ಲವಕ ಯುದ್ಧ ವಿಧಿ, ಇದು ಕುರಿಮರಿ ಹುಂಜ ಪಕ್ಷಿಗಳ ಕಾದಾಟ ಯಾಕೆ ಆಡ್ತಾ ಇದೆ ಅಂತ ತಿಳ್ಕೊಳ್ಳೋದು. ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾರೊಬ್ರು ಹೇಳಿದ್ದಾರೆ, ಇದನ್ನ ತಿಳ್ಕೊಂಡ್ರೆ ಫ್ಯೂಚರಲ್ಲಿ ಅನುಕೂಲ ಆಗುತ್ತೆ, ಪ್ರಾಣಿಗಳನ್ನ ಫಾಲೋ ಮಾಡೋದ್ರಿಂದ ನಮ್ಗೆ ಕೆಲವಷ್ಟು ದಾರಿಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ಮುಂದೆ ಕಲಿಯೋ ಪರಿಸ್ಥಿತಿ ಬರುತ್ತೇನೋ ನೋಡೋಣ, ಪ್ರಯತ್ನ ಮಾಡೋಣ. ಯಾರಾದ್ರೂ ಗುರುಗಳು ಸಿಕ್ಕಿದ್ರೆ ಅದನ್ನು ಕೂಡ ಕಲಿಯೋ ಪ್ರಯತ್ನ ಮಾಡೋಣ. ಇನ್ನು ಸುಖಸಾರಿಕ ಪ್ರಫಲನ, ಗಂಡು ಮತ್ತು ಹೆಣ್ಣು ಕಾಕುಟಗಳ ನಡುವಿನ ಸಂಭಾಷಣೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ಪ್ರಾಣಿಗಳ ಸಂಭಾಷಣೆ ಹೀಗಾಗುತ್ತೆ, ಅವರಿಬ್ರು ಹೇಗೆ ಮಿಂಗಲ್ ಆಗ್ತಾರೆ, ಇಂಥದನ್ನ ಅರ್ಥ ಮಾಡ್ಕೊಳ್ಳೋದು. ಟೋಟಲ್ ಎರಡೂ ಕೂಡ ಪ್ರಾಣಿಗಳ ಬಗ್ಗೆ ಇರೋದ್ರಿಂದ ಅಷ್ಟೊಂದು ಪ್ರಾಣಿಗಳ ಬಗ್ಗೆ ಇನ್ನು ಅಧ್ಯಯನ ಮಾಡಿಲ್ಲ, ಟೈಮು ಸಿಕ್ಕಿಲ್ಲ, ಚಾನ್ಸು ಸಿಕ್ಕಿಲ್ವೇನೋ. ಚಾನ್ಸ್ ಸಿಕ್ಕಿದ್ರೆ ಮುಂದೆ ಮಾಡ್ಬೋದೇನೋ ನೋಡಬೇಕು. ಇನ್ನು ಉತ್ಪಾದನಾ, ಸುಗಂಧ ದ್ರವ್ಯಗಳನ್ನ ಬಳಸಿ ಕಾಯಿಲೆಗಳನ್ನ ವಾಸಿ ಮಾಡೋದು, ಇದು ಬಗ್ಗೆ ಅಷ್ಟೊಂದು ನನಗೂ ಗೊತ್ತಿಲ್ಲ. ಕೇಸಮರ್ಜನಾ ಕೌಶಲ, ಕೂದಲು ಬಾಚುವುದು, ಇದು ಬಂದು ಈ ನಾಟಕದಲ್ಲಿ ಫಿಲಮ್ಗಳಲ್ಲಿ ಒಂದು ಪಾರ್ಟು, ಹೇರ್ ಸ್ಟೈಲಿಂಗ್ ಮಾಡೋದು. ಇನ್ನು ಅಕ್ಷರ ಮುಷ್ಟಿಕ ಕಥನ, ಬೆರಳುಗಳಿಂದ ಮಾತಾಡೋದು, ಮೂಗುರು ಭಾಷೆ, ಇದು ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಧಾರಣ ಮಾತ್ರಕ ಅಂದ್ರೆ ತಾಯ್ತಗಳ ಬಳಕೆ ಯಾವ ರೀತಿ ಮಾಡೋದು, ಯಾವುದಕ್ಕೆ ಯಾವ ತಾಯ್ತ ಬಳಸಬೇಕು ಅಂತ ತಿಳ್ಕೊಳ್ಳೋದು. ಅದನ್ನ ಇವಾಗ ಗುರುಗಳ ಜೊತೆ ಕೂತು ಮಾತಾಡ್ತಾ ಆಸ್ಟ್ರಾಲಜಿ ಇನ್ನ ಬೇರೆ ಬೇರೆ ಗುರುಗಳ ಜೊತೆ ಮಾತಾಡ್ತಾ ಈ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀನಿ, ಯಾವುದಕ್ಕೆ ಯಾವ ತಾಯ್ತ ಒಳ್ಳೋದು ಅಂತ ಇನ್ನ ತಿಳ್ಕೊಳ್ತಾ ಇದ್ದೀನಿ, ಅದನ್ನ ಕಲಿತಾ ಇದ್ದೀನಿ ಅಂತಾನೆ ಹೇಳ್ಬೇಕಾಗತ್ತೆ. ಇನ್ನ ದೇಶ ಭಾಷಾ ಜ್ಞಾನ, ಪ್ರಾಂತೀಯ ಭಾಷೆಗಳನ್ನ ತಿಳ್ಕೊಳ್ಳೋದು. ನನ್ನ ಸುತ್ತಮುತ್ತ ತಮಿಳು, ತೆಲುಗು, ಮರಾಠಿ, ಅದು ಇದು ಲ್ಯಾಂಗ್ವೇಜ್ ಅವ್ರು ಬದುಕ್ತಾ ಇದ್ದಾರೆ. ಬೇಸಿಕಲಿ ನಾನು ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇರೋದ್ರಿಂದ, ಬೆಳೆದಿದ್ದು ಬೆಂಗಳೂರಲ್ಲೇ ಆಗಿರೋದ್ರಿಂದ ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಈ ಲ್ಯಾಂಗ್ವೇಜ್ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೋಬಹುದು, ಮಾತಾಡೋದಕ್ಕೂ ಅನುಭವಗಳು ಇದೆ ಅನ್ನೋದನ್ನ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಂತ್ರ ಮಾಂತ್ರಕ, ಯಂತ್ರಶಾಸ್ತ್ರ, ನಿಮ್ಗೊಂದು ಗಾಡಿ ತೋರಿಸ್ತೆ ಸ್ಟಾರ್ಟಿಂಗ್ನಲ್ಲಿ, ಈ ಗಾಡಿ ನಾನು ಮಾಡ್ಕೊಳ್ತಾ ಇದ್ದೀನಿ ಓಡಾಡೋದಕ್ಕೆ, ಫ್ರೆಂಡ್ ಒಬ್ರು ಸಪೋರ್ಟ್ ಮಾಡಿದ್ರಿಂದ ಅಂತ ಹೇಳಿದೆ. ಯಂತ್ರಶಾಸ್ತ್ರ ಗೊತ್ತಿದ್ರೆ ಮಾತ್ರ ಅವ್ನು ಮಾಡ್ಕೋಬಹುದು. ಯಾವ್ದು ಇಂಜಿನ್ ಯಾವ ತರ ವರ್ಕ್ ಆಗುತ್ತೆ, ಯಾವುದಕ್ಕೆ ಯಾವ ತರ ನಾವು ಕೆಪಾಸಿಟಿ ಕೊಡಬೇಕು, ಲೋಡ್ ಎಷ್ಟು ಕೊಡಬೇಕು, ಯಾವ ರೀತಿ ಇದನ್ನ ಆಪರೇಟ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಿದ್ರೆ ನಾವು ಅದನ್ನ ಕಂಡುಹಿಡ್ಕೋಬಹುದು. ದಟ್ ಈಸ್ ಯಂತ್ರಶಾಸ್ತ್ರ. ಇನ್ನು ಮ್ಲೇಚ್ಛಿಕ ಕೃತಕ ವಿಕಲ್ಪ ಅಂದ್ರೆ ಬೇರೆ ವಿದೇಶಿ ನಾಗರಿಕತೆಯನ್ನ ಕಲಿಯೋದು, ಅವರ ಬಟ್ಟೆಗಳನ್ನ ಸಿದ್ಧಪಡಿಸೋದು. ಹೇಳಿದ್ನಲ್ಲ ಫ್ಯಾಷನ್ ಡಿಸೈನಿಂಗ್, ಅವ್ರ ಜೊತೆ ಸ್ವಲ್ಪ ದಿನ ಕಳೆದಿದ್ರಿಂದ, ಟೈಮ್ ಒಂದು 3 ವರ್ಷ ಅವ್ರ ಜೊತೆ ಓದೋ ಟೈಮ್ ಕಳೆದಿದ್ರಿಂದ ಇಂಥದನ್ನ ನಾವು ಬೇಸಿಕಲಿ ಕಲ್ತಿದ್ವಿ. ಅದಾದ್ಮೇಲೆ ಸಂವಾಚ್ಯ, ಸಂಭಾಷಣೆ ಮಾಡೋದು. ಈಗ ನಾನು ಮಾಡ್ತಾ ಇದ್ದೀನಲ್ಲ ಸಂಭಾಷಣೆ, ಇದೇ ಅದು. ಇನ್ನ ಮಾನಸಿ ಕಾವ್ಯ ಕ್ರಿಯಾ, ಹಾರುವುದು ಅಂತ ಹೇಳಿದ್ದಾರೆ. ಇಲ್ಲಿ ಹಾರುವುದು ಫ್ಲೈಟಿಂಗ್ ಅಂತ ಹಾಕಿದ್ದಾರೆ, ಹಾರೋಡೋದು ಇರಬೇಕು. ಬಟ್ ಹಾರುವಂತ ಶಕ್ತಿ ಸದ್ಯಕ್ಕೆ ನಮಗಂತೂ ಇಲ್ಲ ಬಿಡಿ, ಯಾರಿಗೂ ಇಲ್ಲ. ಭೂಮಿ ಮೇಲೆ ಇರೋರಿಗೆ ಕನಸಿನಲ್ಲಿ ಹಾರಾಡಿರ್ತೀವಿ, ಬಟ್ ಅದನ್ನ ರಿಯಲ್ ಆಗಿ ಹಾರಾಡಬೇಕು ಅಂದ್ರೆ ಸಮಯ ಬರಬೇಕೇನೋ, ಅಂತ ಶಕ್ತಿ ಪ್ರಕೃತಿಯಿಂದ ಸಿಗ್ಬೇಕೇನೋ ಗೊತ್ತಿಲ್ಲ. ಯಾರಿಗೆ ಯಾವಾಗ ಸಿಗುತ್ತೆ ಅಂತ ಸದ್ಯಕ್ಕಂತೂ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇನ್ನು ಕ್ರಿಯಾ ವಿಕಲ್ಪ, ಸಾಹಿತ್ಯ ಕೃತಿ, ಇವುಗಳನ್ನ ರಚಿಸೋದು ಮತ್ತೆ ವೈದ್ಯಕೀಯ ಪರಿಹಾರನ ವಿನ್ಯಾಸಗೊಳಿಸುವುದು ಅಂತ ಹೇಳಿದ್ದಾರೆ. ಸಾಹಿತ್ಯ ಕೃತಿ ಕಥೆಗಳನ್ನ ಬರೆಯೋದ್ರಿಂದ, ಹಾಡುಗಳನ್ನ ಬರೆಯೋದ್ರಿಂದ ಇದು ಕೂಡ ಅದರಲ್ಲಿ ಒಂದು ಪಾರ್ಟ್ ಆಗಿತ್ತು. ಕಾಸು ಇದ್ರೆ ಕೈಲಾಸ, ಇಲ್ಲದಿದ್ರೆ ವನವಾಸ. ಕಾಸು ಇದ್ರೆ ಕೈಲಾಸ, ಇಲ್ಲದಿದ್ರೆ ಉಪವಾಸ. ದುಡಿಮೆ ದೇವ್ರು ಅಂತ ಹೇಳಿ ಹೋದ್ರು ದೊಡ್ಡವರು, ಮಾಡು 4 ಕಾಸು ಇಲ್ಲಂದ್ರಾತ್ಯ ಪಾಪರು. ಚಲಿತಕ ಯೋಗ ಅಂದ್ರೆ ಪುಣ್ಯಕ್ಷೇತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೆಲಸ ಮಾಡೋದು, ಅವ್ರ ಜೊತೆಗೆ ಅಂದ್ರೆ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಕೆಲಸ ಮಾಡೋದು, ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದು. ಈಗ ಸಣ್ಣದಾಗಿ ಯಾರೋ ಒಬ್ರು ಸೇವೆ ಮಾಡಿ ಅಂತ ಕೇಳಿದ್ರಿಂದ ಗುರೂಜಿಗಳನ್ನ ಸೇವೆ ಮಾಡ್ತಾ ಮಾಡ್ತಾ ಆ ಕೆಲಸದಲ್ಲಿ ನಾನು ಒಬ್ಬ ಪಾರ್ಟ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಒಂದು ದೇವಸ್ಥಾನ ಕಟ್ಟೋದಕ್ಕೆ, ಆಶ್ರಮ ಕಟ್ಟೋದಕ್ಕೆ. ಅಭಿಧಾನ ಕೋಶ, ಚಂದಜ್ಞಾನ, ನಿಘಂಟುಗಳು ಮತ್ತೆ ಯಂತ್ರಗಳನ್ನ, ಮಾಪಕಗಳನ್ನ ಬಳಸೋದು. ಕಂಪ್ನಿನಲ್ಲಿ ಕೆಲಸ ಮಾಡುವಾಗ ಈ ಮಾಪನಗಳನ್ನ ಬೇಸಿಕಲಿ ಬಳಸ್ತಾ ಇದ್ವಿ. ಎಷ್ಟೆಷ್ಟು ರೀತಿ ಮಾಪನಗಳು ಅಂದ್ರೆ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇದ್ವು ಅಂತದನ್ನ ಬಳಸ್ತಾ ಇದ್ವಿ. ವಸ್ತ್ರಗೋಪನ, ಬಟ್ಟೆಗಳನ್ನ ಮರೆಮಾಚುವಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಷ್ಟೊಂದು ನನಗೂ ಐಡಿಯಾ ಇಲ್ಲ. ದ್ಯೂತ ವಿಶೇಷ, ಜೂಜಾಟದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟೆಷ್ಟೋ ಜೂಜುಗಳಿದೆ ಬಿಡಿ. ಅದರಲ್ಲಿ ಒಂದು 2-3ಕ್ಕೆ ನಾನು ಒಂದು ಅಧ್ಯಯನಕ್ಕೋಸ್ಕರ ಹೋಗಿದ್ದೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಪಗಡೆ ನಮ್ಮ ಹಿಂದಿನ ಕಾಲದಲ್ಲಿ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಅಲ್ಲಿ ಆಡ್ತಾ ಇರೋರು ಸೀನಿಯರ್ ಸಿಟಿಸನ್ಸ್, ಅಜ್ಜಿದಿರು, ಅವ್ರು ಇವರು ಕುತ್ಕೊಂಡು ಈ ದಾಳಗಳನ್ನ ಬಳಸಿ ಹಿತ್ತಾಳೆ ದಾಳಗಳನ್ನ ಬಿಡೋರು. ಆ ಸೌಂಡೇ ಒಂಥರ ಕೇಳೋದಕ್ಕೆ ಮಜಾ ಇರೋದು. ಪಗಡೆ ಆಡ್ತಾ ಇದ್ವಿ. ಅದಾದ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ರೇಸ್ ಕೋರ್ಸ್ ಇದೆ, ನೋಡೋದಕ್ಕೆ ಅಂತಾನೆ ಒಂದು 5-6 ಸಲ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೋಗ್ತೀವಿ. 50 ರೂಪಾಯಿ ಟಿಕೆಟ್ ಕೊಟ್ರೆ ಅಲ್ಲಿ ಇರುವಂತ ಜನಗಳ ಅನುಭವಗಳು ತುಂಬಾನೇ ಎಷ್ಟೆಷ್ಟೋ ಅನುಭವ ನಮಗ್ ಸಿಗ್ದಂಗೆ ಆಗುತ್ತೆ ಅದರಲ್ಲಿ. ಇನ್ನ ಬೇಸಿಕ್ ಆನ್ಲೈನ್ ರಮ್ಮಿ ಇದೆಲ್ಲ ಬಂದಿರೋದ್ರಿಂದ ಅದೆಲ್ಲಾದ್ರೂ ಅನುಭವ ಸಣ್ಣದಾಗಾದ್ರೂ ಸರಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇನ್ನ ಆಕರ್ಷಕ ಕ್ರೀಡಾ, ಡೈಸ್ ಮತ್ತೆ ಮ್ಯಾಗ್ನೆಟ್ಗಳಿಂದ ಆಟ ಆಡೋದು ಅಂತ ಹೇಳಿದ್ನಲ್ಲ, ಅದನ್ನ ನಾವು ಮಾಡಿದೀವಿ ಅಂತ ಅದಕ್ಕೆ ಹೇಳಿದ್ದು. ಬಾಲಕ ಕ್ರೀಡಾ ನಕ ಅಂದ್ರೆ ಸಣ್ಣ ಮಕ್ಕಳಿಗೆ ಆಟಿಕೆಗಳನ್ನ ರೆಡಿ ಮಾಡ್ಕೊಳ್ಳೋದು.
ಈ ವುಡ್ ವರ್ಕ್ ಬೇಸಿಕಲಿ ಗೊತ್ತಿರೋದ್ರಿಂದ ನಾನು ಕೂಡ ಆಟಿಕೆಗಳನ್ನ ರೆಡಿ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಈ ಮಣ್ಣಿನಲ್ಲಿ ಬೊಂಬೆಗಳನ್ನ ಮಾಡ್ಕೊಡೋದು, ಇಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ. ಸಣ್ಣ ಮಕ್ಕಳಿಗೆ ಆಟ ಆಡೋ ವಸ್ತುಗಳನ್ನ ರೆಡಿ ಮಾಡ್ಕೊಡೋದು. ವೈನಾಯಿಕ ವಿದ್ಯಾ ಇದರಲ್ಲಿ ಏನಂದರೆ ಶಿಸ್ತನ್ನ ಫಾಲೋ ಮಾಡುವಂಥದ್ದು. ನಾನು ಜಪಾನೀಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಿಂದ ಈ ಶಿಸ್ತು ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿತ್ತಲ್ಲಿ, ಅದನ್ನು ಫಾಲೋ ಮಾಡ್ತಾ ಇದ್ವಿ. ಈಗಲೂ ಅದು ಅಭ್ಯಾಸ ಆಗೋಗಿದೆ ಶಿಸ್ತು ಅನ್ನೋದು. ಇನ್ನು ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದು, ಇದು ಸ್ವಲ್ಪ ಕಷ್ಟವಾದ ಕೆಲಸ. ಇದು ನೋಡೋಣ ಫ್ಯೂಚರಲ್ಲಿ ಯಾವುದ್ಯಾವ್ದಕ್ಕೆ ಬಳಕೆ ಆಗುತ್ತೆ, ಯಾವ ರೀತಿ ಸಿಗುತ್ತೆ ಅಂತ. ಇನ್ನು ವೈತಾಲಿಕಿ ವಿದ್ಯಾ, ಮುಂಜಾನೆ ಸಂಗೀತದೊಂದಿಗೆ ಗುರುಗಳನ್ನ ಎಚ್ಚರ ಮಾಡೋದು ಅಂತ ಹೇಳಿದ್ದಾರೆ. ಅಂಥ ಚಾನ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಇಲ್ಲಿ 64 ವಿದ್ಯೆಗಳಲ್ಲಿ ನನಗೆ ಗೊತ್ತಿರೋಂಗೆ ಒಂದು 50 ವಿದ್ಯೆಗಳಂತೂ ನಾವು ಫಾಲೋ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಲೈಫಲ್ಲಿ. ಇನ್ನು ಉಳಿದಿದ್ದನ್ನ ಕಲಿತಾ ಇದ್ದೀವೇನೋ, ಇನ್ನೊಂದು 10 ಗೊತ್ತೇ ಇಲ್ಲ ನಮಗೆ ಅನ್ನೋಂಥ ವಿದ್ಯೆಗಳಿದ್ದಾವೆ ಅಷ್ಟೇ. ಗೊತ್ತಿಲ್ಲ ಯಾರ್ಯಾರಿಗೆ ಯಾವ ವಿದ್ಯೆ ಗೊತ್ತೋ. ನಿಮಗೂ ಹೆಚ್ಚು ಕಡಿಮೆ ಇದರಲ್ಲಿ 64ರಲ್ಲಿ ಒಂದು 30ರಿಂದ 40 ವಿದ್ಯೆ ಕಲಿತವ್ರು ಅಂತೂ ಇದ್ದೇ ಇರ್ತೀರಾ, ಫಾಲೋ ಮಾಡ್ತಾನೆ ಇರ್ತೀರಾ. 10 ವಿದ್ಯೆ ಕಲಿತವ್ರು ಅಂತೂ ನಾರ್ಮಲ್ ಆಗಿ ಜನ ಇದ್ದೇ ಇರ್ತೀರಾ. ಇಂಥ ವಿದ್ಯೆಗಳು ನಾವು ಕಲಿಯೋದಕ್ಕೆ ಚಾನ್ಸ್ ಸಿಕ್ತು. ಯಾಕೆ? ನಾವು ಮೊಬೈಲ್ ಅನ್ನೋದಿರಲಿಲ್ಲ. ಮೊಬೈಲ್ ಒಂದರಿಂದ ಆ ಚಾನ್ಸ್ ಅನ್ನೋದು ಮಿಸ್ ಆಗ್ತಾ ಇದೆ ಎಷ್ಟೋ ಜನಕ್ಕೆ. ನಾವು ಮಕ್ಕಳಿಗೆ ಇಂಥ ವಿದ್ಯೆಗಳನ್ನ ಕಲಿಸೋದ್ರಿಂದ ಅವುಗಳು ಮುಂದೆ ಇನ್ನೊಂದು ಪೀಳಿಗೆಗೆ ಈ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಇಲ್ಲ ಅಂದ್ರೆ ಈಗ ನಾನು ಈ ವಿದ್ಯೆಗಳು ಕಲ್ತಿದ್ರಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಗೊತ್ತೇ ಇಲ್ಲ ಅಂದ್ರೆ ಇವುಗಳ ಬಗ್ಗೆ ತಿಳಿಸೋದಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಮೊಬೈಲ್ ಒಂದು ಅದನ್ನೆಲ್ಲ ಹಾಳು ಮಾಡ್ತಾ ಇದೆ. ಪ್ಲಸ್ ಮೊಬೈಲಿಂದ ಅಡ್ವಾಂಟೇಜಸ್ ತುಂಬಾ ಇದೆ ಬಿಡಿ. ಎರಡನ್ನೂ ಬಳಸ್ಕೊಳ್ಳೋ ರೀತಿ ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಈ ದಾರಿನಲ್ಲಿ ಹೋಗ್ಬೇಕಷ್ಟೇ. ಈ ವಿದ್ಯೆಗಳನ್ನ ನೀವು ಕಲ್ತಿರ್ತೀರಾ, ಒಂದ್ಸಲ ಯೋಚನೆ ಮಾಡಿ 64 ವಿದ್ಯೆನಲ್ಲಿ ನಿಮ್ಗೆ ಎಷ್ಟು ವಿದ್ಯೆ ಗೊತ್ತು ಅನ್ನೋದನ್ನ. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳಿದೆ, ಅಂತ ವಿಷಯಗಳನ್ನ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.